ಮದುವೆ ಆಗುತ್ತಿದ್ದರೂ ನಿಮ್ಮಿಬ್ಬರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳು ದೊಡ್ಡದಾಗಿ ಬೆಳೆದು ವಿನಾಕಾರಣ ಜಗಳಗಳು ಆಗುತ್ತಿದ್ದರೆ ಮತ್ತು ಆ ಜಗಳಗಳಿಂದ ನಿಮ್ಮ ಸಾಂಸಾರಿಕ ಜೀವನಕ್ಕೆ ತೊಂದರೆಗಳು ಆಗುತ್ತಿದ್ದರೆ ಅಥವಾ ಪ್ರೀತಿಸಿ ಮದುವೆ ಆಗುವಂತಹ ಜೋಡಿಗಳಿಗೆ ಇದು ಅಡೆತಡೆಗಳು ಎದುರಾಗುತ್ತಿದ್ದರೆ ಈ ಒಂದು ಪರಿಹಾರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವ ರೀತಿಯಲ್ಲಿ ನೀವು ಮಾಡಿಕೊಳ್ಬೇಕಾಗತ್ತೆ. ಸಂಪೂರ್ಣವಾದಂತಹ ಪರಿಹಾರ ನಿಮಗೆ ಸಿಗಬೇಕು ಅನ್ನುವುದಾದರೆ ದೈವಜ್ಞರು ಶಿವಾನಂದ ಗುರೂಜಿಗಳು ಅವರಿಗೊಂದು ಫೋನ್ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಿಮಗೆ ಪರಿಹಾರ ಶಾಶ್ವತವಾಗಿ ಸಿಗುತ್ತದೆ ಮತ್ತು ಆ ದಿನದಿಂದ ಜೀವನ ಪೂರ್ತಿ ನಿಮಗೆ ಪರಿಹಾರ ಅನ್ನುವುದು ಆಗುತ್ತದೆ. ಇನ್ನು ವಿಷಯದಲ್ಲಿ ತಿಳಿಸಿರುವ ಹಾಗೆ ವಿನಾಕಾರಣ ಜಗಳಗಳು ಪ್ರೀತಿಯಾಗುವ ಮನಸ್ಥಿತಿಯಲ್ಲಿರುವಂತಹ ಸ್ತ್ರೀ ಆಗಿರಲಿ ಅಥವಾ ಪುರುಷರಾಗಿರಲಿ ಇದ್ದಕ್ಕಿದ್ದಂತೆ ಅವರ ಬದುಕಿನಲ್ಲಿ ಎದ್ದೇಳುವಂತಹ ಬಿರುಗಾಳಿಗಳು ಅವರನ್ನು ಮನಸ್ಸಿನ ಆಲೋಚನೆಗಳು ದಿಕ್ಕು ತಪ್ಪಿಸುವ ಹಾಗೆ ಮಾಡುತ್ತದೆ. ಮದುವೆ, ದಾಂಪತ್ಯ, ಮಕ್ಕಳು ಇವೆಲ್ಲವೂ ಮುಂದೆ ನಮಗೆ ತೊಂದರೆ ಆಗಬಹುದು ಅಂತ ನಿಮಗೆ ನೀವೇ ನಿರ್ಧರಿಸಿಕೊಂಡು ಒಂದು ಫುಲ್ ಸ್ಟಾಪ್ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ಇಂತಹ ಸಮಸ್ಯೆಗಳು ಬಂದಾಗ ನೀವು ಮೊದಲು ಮಾಡಬೇಕಾಗಿರುವ ಕೆಲಸಗಳು ಮನೆ ದೇವರ ಪೂಜೆ. ಹೌದು ಸ್ನೇಹಿತರೆ, ನಿಮ್ಮ ಮನೆ ದೇವರ ಪೂಜೆ ನೀವು ಎಷ್ಟರ ಮಟ್ಟಿಗೆ ಭಕ್ತಿ ಸಂಕಲ್ಪ ಶ್ರದ್ಧೆಯಿಂದ ಮಾಡುತ್ತೀರೋ ಆ ಎಲ್ಲ ಪ್ರಾರ್ಥನೆಗಳು ಸಲ್ಲುತ್ತದೆ. ನಿಮ್ಮ ಸಂಕಲ್ಪದಲ್ಲಿ ನಿಮ್ಮ ಬದುಕಿನಲ್ಲಿ ಆಗುವಂತಹ ಪ್ರತಿಯೊಂದು ಸಮಸ್ಯೆಯನ್ನು ಹೇಳಿಕೊಂಡು ಅದು ಸಂಪೂರ್ಣವಾಗಿ ಬಗೆಹರಿಯಲಿ ಅಂತ ಕೇಳಿಕೊಂಡು ಒಂದು ಮುಷ್ಟಿ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಿ ಸಂಕಲ್ಪ ಮುಗಿದ ಬಳಿಕ ಕಲ್ಲುಪ್ಪನ್ನು ಒಂದು ಲೋಟದ ನೀರಿಗೆ ಹಾಕಿ ಸಂಪೂರ್ಣವಾಗಿ ಕರಗಿಸಿ ಅದನ್ನು ಮನೆಯಿಂದ ಹೊರಗಡೆ ಚೆಲ್ಲಬೇಕು. ಈ ರೀತಿ ಮಾಡುವುದರಿಂದ ಕಷ್ಟಗಳು, ಜಗಳಗಳು, ದುಡ್ಡಿನ ಕಾಸಿನ ಸಮಸ್ಯೆಗಳು ಕೂಡ ಮತ್ತು ಪ್ರೀತಿಸಿದವರು ನಿಮ್ಮ ಹತ್ರ ಬರಬೇಕು ಅಂದರೂ ಕೂಡ ಇವೆಲ್ಲವೂ ಸಂಪೂರ್ಣವಾಗಿ ನಿಮ್ಮ ಆಸೆಯ ಅನುಗುಣದಂತೆ ಆಗುತ್ತದೆ ಮತ್ತು ನಿಮ್ಮ ಜೀವನದ ಇನ್ನಿತರ ಯಾವುದೇ ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ದೈವಜ್ಞರು ಆದಂತಹ ಶ್ರೀ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತದೆ.